ನಾವಿವತ್ತು ನೋಡ್ತಿರೋ ಮೂವಿಯಲ್ಲಿ ಒಂದು ಆತ್ಮ ಫೋಟೋಗ್ರಾಫರ್ನ ಪ್ರಾಣ ತಗೊಳ್ಳಲು ಹಿಂದೆ ಬಿದ್ದಿರುತ್ತೆ. ಆ ಆತ್ಮ ಯಾರು ಮತ್ತು ಆ ಫೋಟೋಗ್ರಾಫರ್ ಅಂಥ ತಪ್ಪು ಏನು ಮಾಡಿರ್ತಾನೆ? ಈ ಮೂವಿ ಅಂತೂ ತುಂಬ ಹಾರರ್ ಆಗಿದೆ. ಈ ಮೂವಿಯ ಹೆಸರು ಬಂದು ಶಟರ್. ಈಗ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಮೂವಿ ಕಡೆ ಹೊಟ್ಟೋಗೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಟುನ್ ಮತ್ತು ಜೇನ್ನ ತೋರಿಸ್ತಾರೆ. ಟುನ್ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾನೆ ಮತ್ತು ಜೇನ್ ಒಬ್ಳು 4th ಇಯರ್ ಫೋಟೋಗ್ರಾಫರ್ ಸ್ಟೂಡೆಂಟ್ ಆಗಿರ್ತಾಳೆ. ಮತ್ತು ಟುನ್ನ ಫ್ರೆಂಡ್ಸ್ ಕೂಡ ಇಲ್ಲೇ ಇರ್ತಾರೆ, ಟಾನ್, ಮೆಗ್ ಮತ್ತು ಜಿಮ್. ಎಲ್ಲರೂ ತುಂಬ ಖುಷಿಯಲ್ಲಿ ಪಾರ್ಟಿ ಮಾಡ್ತಾ ತಮ್ಮ ಮದುವೆ ಮತ್ತು ಕಾಲೇಜ್ ಲೈಫ್ ಬಗ್ಗೆ ಮಾತಾಡ್ತಿರ್ತಾರೆ. ಸರಿ ಅಂತ ಅಲ್ಲಿಂದ ಪಾರ್ಟಿ ಮುಗಿಸ್ಕೊಂಡು ಟುನ್ ಮತ್ತು ಜೇನು ಮನೆಗೆ ಹೋಗ್ತಿರ್ತಾರೆ. ಜೇನು ಕಾರ್ ಡ್ರೈವ್ ಮಾಡ್ತಿರ್ತಾಳೆ. ಇಬ್ರು ಮಾತಾಡ್ಕೊಂಡು ಹೋಗ್ತಿರೋದ್ರಿಂದ ರಸ್ತೆ ಮೇಲೆ ಗಮನನೇ ಇರೋದಿಲ್ಲ. ಆದ್ರಿಂದ ರೋಡ್ ಮೇಲೆ ಹೋಗ್ತಿರೋ ಒಂದು ಕಾಲೇಜ್ ಹುಡುಗಿಗೆ ಗುದ್ಬಿಡ್ತಾಳೆ. ಜೇನ್ ಕಾರ್ನಿಂದ ಇಳಿದು ಸಹಾಯ ಮಾಡಕ್ಕಂತ ನೋಡ್ತಾಳೆ. ಆದ್ರೆ ಟುನ್ ತುಂಬಾನೇ ಗಾಬರಿ ಪಟ್ಟಿರ್ತಾನೆ. ಬೇಡ ಅಂತ ಇಬ್ರು ಸೀದಾ ಮನೆಗೆ ಹೊರಟೋಗ್ತಾರೆ. ಸರಿ ಅಂತ ಟುನ್ ನೆಕ್ಸ್ಟ್ ಡೇ ಇಂದ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಟುನ್ ಫೋಟೋ ತೆಗಿಬೇಕಾದ್ರೆ ಒಬ್ಳು ಹುಡುಗಿದು ಶ್ಯಾಡೋ ಕಾಣಿಸುತ್ತೆ. ಟುನ್ ತಿರುಗಿ ಮತ್ತೆ ನೋಡ್ತಾನೆ, ಅಲ್ಲಿ ಯಾರೂ ಇರೋದೇ ಇಲ್ಲ. ಟುನ್ನು ತೆಗ್ದಿರೋ ಅಂತ ಫೋಟೋಗಳಲ್ಲಿ ಒಂದು ವೈಟ್ ಕಲರ್ ಶ್ಯಾಡೋ ಕಾಣಿಸ್ತಿರುತ್ತೆ. ಸರಿ ಅಂತ ಟುನ್ ಅಲ್ಲಿಂದ ಒಬ್ಬ ಟಿ ಅನ್ನೋ ಫೋಟೋಗ್ರಾಫರ್ ಡೆವಲಪರ್ ಹತ್ರ ಹೋಗ್ತಾನೆ. ಆ ಡೆವಲಪರು ನೆಗೆಟಿವ್ ಮತ್ತೆ ಫೋಟೋನ ಚೆಕ್ ಮಾಡಿ ಹೇಳ್ತಾನೆ, ನೀವು ತೆಗ್ದಿರೋ ಅಂತ ಫೋಟೋದಲ್ಲೇ ಆ ವೈಟ್ ಶ್ಯಾಡೋ ಇದೆ ಅಂತ. ಈ ಕಡೆ ಜೇನ್ ಮನೇಲಿರ್ಬೇಕಾದ್ರೆ ಫೋಟೋ ಡೆವಲಪ್ಮೆಂಟ್ ರೂಮಿಂದ ಏನೋ ಶಬ್ದ ಬರಂಗಾಗುತ್ತೆ. ಒಳಗಡೆ ಯಾರಿದ್ದಾರೆ ಅಂತ ನೋಡಕ್ ಹೋದಾಗ ಜೇನ್ ಡೋರ್ ಲಾಕ್ ಆಗ್ಬಿಡುತ್ತೆ. ಜೇನ್ ಹಿಂದೆ ತಿರ್ಗಿ ನೋಡ್ತಾಳೆ. ಸಿಂಕಿಂದ ಯಾವುದೋ ಒಂದು ಹುಡುಗಿ ಆಚೆ ಬರ್ತಾ ಇರುತ್ತೆ. ಇದನ್ನ ನೋಡಿದಂತ ಜೇನ್ ಅಂತೂ ತುಂಬಾನೇ ಭಯ ಪಡ್ತಾಳೆ. ಅಷ್ಟರಲ್ಲಿ ಜೇನ್ಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಅವಾಗ ಜೇನ್ಗೆ ಅರ್ಥ ಆಗುತ್ತೆ, ನಾನು ನೋಡ್ತಿರೋದು ಕನಸು ಅಂತ. ನೆಕ್ಸ್ಟ್ ಸೀನಲ್ಲಿ ಟುನ್ ತೆಗ್ದಿರೋ ಅಂಥ ಫೋಟೋನೆಲ್ಲ ನೋಡಿ ಜೇನ್ ಅನ್ಕೋತಾಳೆ, ನಾನು ಆಕ್ಸಿಡೆಂಟ್ ಮಾಡಿದ್ನಲ್ಲ ಅದರಿಂದನೇ ಇದೆಲ್ಲ ಆಗ್ತಿರೋದು ಅಂತ. ನೆಕ್ಸ್ಟ್ ಡೇ ಇಂದ ಟುನ್ನು ಕೆಲ್ಸಕ್ಕೆ ಹೋಗ್ತಿರ್ತಾನೆ. ಆದರೆ ಯಾಕೋ ಗೊತ್ತಿಲ್ಲ, ಅವನಿಗಂತೂ ಕತ್ತಲ್ಲಿ ತುಂಬಾನೇ ನೋವ್ತಾ ಇರುತ್ತೆ. ಯಾಕೆ ಅಂತ ಅವನಿಗೂ ಗೊತ್ತಿರಲ್ಲ. ಅದಕ್ಕೆ ಇವನು ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ತಾನೆ. ಚೆಕ್ ಮಾಡಿಸಿದಾಗ ಇವನು ನಾರ್ಮಲ್ ವೆಯ್ಟ್ಗಿಂತ ಡಬಲ್ ವೆಯ್ಟ್ ಬರ್ತಾ ಇರುತ್ತೆ. ಇದನ್ನ ನೋಡಿದಂತ ಡಾಕ್ಟ್ರು ಮತ್ತೆ ಇವನು ಇಬ್ರು ಶಾಕ್ ಆಗ್ತಾರೆ. ಇದೆಲ್ಲ ಆಗ್ತಿರೋದನ್ನ ನೋಡಿ ಟುನ್ ಮತ್ತೆ ಜೇನ್ ಅನ್ಕೋತಾರೆ, ಅವರು ಆಕ್ಸಿಡೆಂಟ್ ಮಾಡಿದ್ರಲ್ಲ ಆ ಹುಡುಗಿ ದೆವ್ವ ಆಗಿದೆ ಅಂತ. ಇದನ್ನ ಖಚಿತಪಡಿಸೋಕೆ ಇಬ್ರು ದೆವ್ವಗಳ ಬಗ್ಗೆ ಬುಕ್ ಬರೀತಾರಲ್ಲ ಅವ್ರ ಬಳಿ ಹೋಗ್ತಾರೆ. ಅಲ್ಲೋಗಿ ಇವ್ರಿಗೆ ಗೊತ್ತಾಗುತ್ತೆ, ಬುಕ್ಕಲ್ಲಿ ಪ್ರಿಂಟ್ ಆಗೋ ಫೋಟೋಸ್ಗಳೆಲ್ಲ ಫೇಕ್ ಅಂತ. ಬುಕ್ಸು ಓದೋ ಅಂಥವ್ರಿಗೆ ಥ್ರಿಲ್ ಆಗಿ ಇರಲಿ ಅಂತ ಫೇಕ್ ಫೋಟೋ ಹಾಕಿರ್ತಾರೆ ಅಂತ ಬುಕ್ ಪ್ರಿಂಟ್ ಮಾಡೋ ಮಾಲೀಕ ಇವ್ರಿಗೆ ಹೇಳ್ತಾನೆ. ಆದರೆ ಬುಕ್ ಪ್ರಿಂಟ್ ಮಾಲೀಕ ಕೆಲವೊಂದು ಫೋಟೋಗಳನ್ನ ತೋರಿಸ್ತಾನೆ. ಟುನ್ನು ತೆಗ್ದಿದ್ನಲ್ಲ ಫೋಟೋಸ್ಗಳು, ಅದೇ ರೀತಿಲಿ ಈ ಫೋಟೋಸ್ಗಳು ಇರುತ್ತೆ. ಈ ಫೋಟೋಸ್ಗಳು ಫೇಕ್ ಫೋಟೋಸ್ ಅಲ್ಲ, ರಿಯಲ್ ಫೋಟೋಗಳು. ಯಾಕಂದ್ರೆ ಈ ಫೋಟೋನ ಪೋಲರಾಯ್ಡ್ ಕ್ಯಾಮ್ರಾದಿಂದ ತೆಗ್ದಿದ್ದಾರೆ. ಅದರಿಂದ ಈ ಫೋಟೋನ ಎಡಿಟ್ ಮಾಡಕ್ ಸಾಧ್ಯನೇ ಇಲ್ಲ. ದೆವ್ವಗಳು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ರೆ ಇಂಥ ಫೋಟೋಸ್ಗಳಲ್ಲಿ ಬರ್ತಾರೆ ಅಂತ ಈ ಬುಕ್ ಮಾಲೀಕ ಹೇಳ್ತಾನೆ. ಸರಿ ಅಂತ ಅಲ್ಲಿಂದ ಜೇನ್ ಮತ್ತೆ ಟುನ್ನು ಮನೆಗೆ ಬಂದ್ಬಿಡ್ತಾರೆ. ಟುನ್ನು ಮನೆಗೆ ಬಂದು ನೋಡ್ತಾನೆ, ಟುನ್ನ ಫ್ರೆಂಡ್ ಬಂದಿರ್ತಾನೆ, ಅಂದ್ರೆ ಟಾನ್. ಟುನ್ಗೆ ಕೇಳ್ತಾನೆ ಫೋಟೋಸು ಎಲ್ಲಿದೆ ಮತ್ತೆ ಯಾವುದೋ ಒಂದು ಹುಡುಗಿ ಬಗ್ಗೆನೂ ಕೇಳ್ತಾನೆ. ಇದನ್ ಕೇಳಿದ ಟುನ್ ಅಂತೂ ಶಾಕ್ ಆಗಿ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಟುನ್ನು ತೆಗ್ದಿರೋ ಅಂಥ ಫೋಟೋಸ್ಗಳನ್ನೆಲ್ಲಾನು ತುಂಬಾನೇ ಗಮನವಿಟ್ಟು ಜೇನ್ ನೋಡ್ತಾಳೆ. ಆ ವೈಟ್ ಶ್ಯಾಡೋ ಟುನ್ನ ಹಳೆ ಕಾಲೇಜ್ ಕಡೆ ಟಾರ್ಗೆಟ್ ಮಾಡ್ತಾ ಇರುತ್ತೆ. ಜೇನ್ ಒಂದು ಪೋಲರೈಡ್ ಕ್ಯಾಮ್ರಾ ಜೊತೆ ಟುನ್ನ ಕಾಲೇಜ್ಗೆ ಹೊರಟೋಗ್ತಾಳೆ. ಕಾಲೇಜ್ಗೆ ಹೋಗಿ ಒಂದು ಫೋಟೋ ತೆಗಿತಾಳೆ. ಆದರೆ ಆ ಫೋಟೋದಲ್ಲಿ ಏನೂ ಇರೋದೇ ಇಲ್ಲ, ಎಲ್ಲ ಕೂಡ ನಾರ್ಮಲ್ ಆಗೇ ಇರುತ್ತೆ. ಜೇನು ಆ ಕಡೆ ಈ ಕಡೆ ನೋಡ್ತಾಳೆ, ಯಾರೋ ಇದ್ದಂಗಾಗುತ್ತೆ. ಮತ್ತೆ ಒಂದು ಫೋಟೋ ತೆಗಿತಾಳೆ. ಈ ಸಲ ಆ ಫೋಟೋದಲ್ಲಿ ಅವಳು ಆಕ್ಸಿಡೆಂಟ್ ಮಾಡಿದ್ಲಲ್ಲ ಮೊದಲು ಒಂದು ಹುಡುಗಿಗೆ, ಆ ಹುಡುಗಿ ಇರ್ತಾಳೆ. ಇದನ್ನ ನೋಡಿದ ತಕ್ಷಣನೇ ಜೋರಾಗಿ ಗಾಳಿ ಬೀಸುತ್ತೆ. ಇದನ್ನ ನೋಡಿದಂತ ಜೇನ್ ಅಂತೂ ತುಂಬಾನೇ ಗಾಬರಿ ಬರ್ತಾಳೆ. ಇಲ್ಲಿಂದ ಓಡೋಗಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಜೇನ್ ಮುಂದೆ ಇರೋ ಅಂತ ಫೋಟೋ ಕೆಳಗೆ ಬೀಳುತ್ತೆ. ಆ ಫೋಟೋ ಎತ್ ನೋಡ್ತಾಳೆ, ಇವಳು ಆಕ್ಸಿಡೆಂಟ್ ಮಾಡಿಲ್ಲಲ್ಲ ಅದೇ ಹುಡುಗಿದು ಫೋಟೋ ಇರುತ್ತೆ, ಅಂದ್ರೆ ಆ ಆತ್ಮದು. ಜೇನ್ಗೆ ಇದೇನು ಅರ್ಥನೇ ಆಗದೆ ಅಲ್ಲಿದ್ದ ಆಲ್ಬಮ್ ಫೋಟೋಸ್ಗಳನ್ನ ನೋಡ್ತಾಳೆ. ಫೋಟೋಸ್ಗಳನ್ನ ನೋಡ್ಬೇಕಾದ್ರೆ ಆ ಹುಡುಗಿದು ಅಂದ್ರೆ ಆ ಆತ್ಮದು ಮತ್ತೆ ಟುನ್ದು ಫೋಟೋ ಸಿಗುತ್ತೆ. ಇದನ್ನ ನೋಡಿದಂತ ಜೇನ್ಗಂತೂ ಅರ್ಥ ಆಗುತ್ತೆ, ಟುನ್ ನನ್ನಿಂದ ಏನೋ ಒಂದು ಮುಚ್ಚಿಡ್ತಿದ್ದಾನೆ ಅಂತ. ಆದ್ರಿಂದ ಜೇನು ಟುನ್ನ ಬಳಿ ಹೋಗಿ ಈ ಫೋಟೋಸ್ನ ತೋರಿಸಿ ಕೇಳ್ತಾಳೆ, ಈ ಹುಡುಗಿ ಯಾರು ಮತ್ತೆ ನಿನ್ಗೂ ಆ ಹುಡುಗಿಗೂ ಏನ್ ಸಂಬಂಧ ಅಂತ. ಟುನ್ ಹೇಳ್ತಾನೆ, ಈ ಹುಡುಗಿ ಹೆಸರು ನೆಟ್ರೆ ಅಂತ. ಈ ಹುಡುಗಿ ನಮ್ಮ ಕಾಲೇಜಲ್ಲೇ ಓದ್ತಿತ್ತು. ನಾವಿಬ್ರು ಯಾರಿಗೂ ಗೊತ್ತಿಲ್ಲದೇನೆ ಲವ್ ಮಾಡ್ತಿದ್ವಿ. ಮತ್ತೆ ನಾನು ಇದನ್ನ ಯಾರಿಗೂ ಹೇಳಿರ್ಲಿಲ್ಲ. ಸ್ವಲ್ಪ ದಿನಗಳು ಆದ್ಮೇಲೆ ಅನ್ಕೊಂಡಿದ್ದೆ ಅವಳ ಜೊತೆ ಬ್ರೇಕಪ್ ಆಗೋಣ ಅಂತ.
ಅದೇ ರೀತಿ ಇಲ್ಲಿ ನಾನು ಅವಳ ಜೊತೆ ಬ್ರೇಕಪ್ ಮಾಡ್ಕೊಂಡಾಗ ನೀನು ಆ ಥರ ಮಾಡಿದ್ರೆ ನಾನು ನನ್ನ ಪ್ರಾಣ ತಗೋಬಿಡ್ತೀನಿ ಅಂತ ಹೇಳಿದ್ಲು. ಇದನ್ನು ಕೇಳಿದಂತ ನನಗಂತೂ ತುಂಬಾನೇ ಗಾಬರಿ ಆಯಿತು. ಆದ್ರಿಂದ ನಮ್ಮ ಫ್ರೆಂಡ್ಸ್ಗೆ ಇವೆಲ್ಲ ವಿಷಯಗಳನ್ನ ಹೇಳಿದೆ. ಅವರು ನೀನು ಏನು ಟೆನ್ಷನ್ ತಗೋಬೇಡ, ನಾವಿದ್ದೀವಿ ನೋಡ್ಕೋತೀವಿ ಅಂದರು. ಅದಾದಮೇಲೆ ನಾನು ಯಾವತ್ತೂ ನೆಟ್ರೆನ ನೋಡಲೇ ಇಲ್ಲ ಅಂತ ಅಳ್ತಾ ಟುನ್ನು ಜೇನ್ ಹತ್ರ ನನ್ನನ್ನು ನಂಬು ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂತ ಜೇನ್ ಸರಿ ಆಯಿತು ಅಂತ ಟುನ್ನ ನಂಬ್ತಾಳೆ. ಅಲ್ಲಿಂದ ಟುನ್ ಮತ್ತೆ ಜೇನ್ ಟುನ್ನ ಫ್ರೆಂಡ್ ಮನೆಗೆ ಹೋಗ್ತಾರೆ. ಟುನ್ ತನ್ನ ಫ್ರೆಂಡ್ನ ಮನೆಯಲ್ಲಿ ಹೋಗಿ ನೋಡಿದಾಗ ಎಲ್ಲ ಸಾಮಾನುಗಳು ಹೇಗೆ ಬೇಕೋ ಹಾಗೆ ಬಿದ್ದಿರುತ್ತೆ. ಅಷ್ಟರಲ್ಲಿ ಟುನ್ನು ಬಾಲ್ಕನಿ ಕಡೆ ನೋಡ್ತಾನೆ. ಟುನ್ನ ಫ್ರೆಂಡ್ ಬಾಲ್ಕನಿಯಿಂದ ಜಂಪ್ ಮಾಡಿಬಿಡ್ತಾನೆ. ಟುನ್ ಹೋಗಿ ನೋಡ್ತಾನೆ, ಟಾನ್ ಸತ್ತೋಗಿರ್ತಾನೆ. ಇದನ್ನ ನೋಡಿದ ಟುನ್ ಅಂತೂ ತುಂಬಾನೇ ಅಳ್ತಾನೆ. ಟುನ್ ಮತ್ತೆ ಜೇನು ಟಾಮ್ನ ವೈಫ್ ಬಳಿ ಹೋಗ್ತಾಳೆ. ಟಾಮ್ನ ಹೆಂಡತಿ ಹೇಳ್ತಾಳೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾಗಿದೆ ಅಂತ, ಬಿಲ್ಡಿಂಗಿಂದ ಹಾರಿ ಸಾಯ್ತಾ ಇದ್ದಾರೆ ಅಂತ ಟುನ್ಗೆ ಹೇಳ್ತಾಳೆ. ಟುನ್ಗೆ ಅವಾಗ ಅರ್ಥ ಆಗುತ್ತೆ, ನನ್ನ ಮಿಕ್ಕಿದ ಇಬ್ರು ಫ್ರೆಂಡ್ಸ್ ಕೂಡ ಸತ್ತೋಗಿದ್ದಾರೆ ಅಂತ. 3 ಫ್ರೆಂಡ್ಗಳು ಸತ್ತಿರೋದನ್ನ ನೋಡಿ ಟುನ್ನು ನೆಕ್ಸ್ಟ್ ಟಾರ್ಗೆಟ್ ನಾನೇ ಅನ್ಕೊಂಡು ಜೇನ್ನ ಕರ್ಕೊಂಡು ನೆಟ್ರೆ ಮನೆ ಕಡೆ ಹೋಗ್ತಾನೆ. ನೆಟ್ರೆ ಮನೆ ಒಂದು ಕಾಡ್ ಜಾಗದಲ್ಲಿ ಇರುತ್ತೆ. ಇಬ್ರು ಹೋಗಿ ನೋಡ್ತಾರೆ, ಅಲ್ಲಿ ನೆಟ್ರೆ ಅಮ್ಮ ಇರ್ತಾರೆ. ಇಬ್ರು ಕೂಡ ನೆಟ್ರೆ ಅಮ್ಮನ್ನ ಕೇಳ್ತಾರೆ ನೆಟ್ರೆಗೆ ಏನಾಯ್ತು ಅಂತ. ಆಗ ನೆಟ್ರೆ ಅಮ್ಮ ಹೇಳ್ತಾಳೆ, ನೆಟ್ರೆ ಬಿಲ್ಡಿಂಗ್ ಇಂದ ಹಾರಿ ಸತ್ತೋದ್ಲು ಅಂತ. ಸರಿ ಅಂತ ಇವರಿಬ್ರು ನೆಟ್ರೆ ರೂಮಿಗೆ ಹೋಗ್ತಾರೆ. ಅಲ್ಲೋಗಿ ನೋಡ್ತಾಳೆ, ನೆಟ್ರೆದು ಡೆಡ್ ಬಾಡಿ ಇರುತ್ತೆ. ಇದನ್ನ ನೋಡಿದಂತ ಟುನ್ ಮತ್ತೆ ಜೇನ್ ಅಂತೂ ತುಂಬಾನೇ ಶಾಕ್ ಆಗ್ತಾರೆ. ಅಷ್ಟರಲ್ಲಿ ನೆಟ್ರೆಯ ಅಮ್ಮ ಹಿಂದೆಯಿಂದ ಬರ್ತಾರೆ. ಇದನ್ನ ನೆಟ್ರೆಯ ಅಮ್ಮಗೆ ಕೇಳಿದಾಗ ನೆಟ್ರೆ ಅಮ್ಮ ಹೇಳ್ತಾಳೆ, ನೆಟ್ರೆ ಹೋಗಿರೋದು ನಾನು ನಂಬೋದೇ ಇಲ್ಲ ಅಂತ. ಅದಕ್ಕೆ ನಾನು ಇನ್ನ ಅಂತಿಮ ಸಂಸ್ಕಾರ ಮಾಡಿಲ್ಲ ನೆಟ್ರೆದು ಅಂತ ನೆಟ್ರೆ ಅಮ್ಮ ಹೇಳ್ತಾಳೆ. ಅದಕ್ಕೆ ಇವರಿಬ್ರು ಹೇಳ್ತಾರೆ, ಅಂತಿಮ ಸಂಸ್ಕಾರ ಮಾಡ್ಲೇಬೇಕು, ಅವಾಗ್ಲೇ ನೆಟ್ರೆ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ. ಇಬ್ರು ಹೇಗೋ ನೆಟ್ರೆಯ ತಾಯಿಗೆ ಕನ್ವಿನ್ಸ್ ಮಾಡ್ತಾರೆ. ಮತ್ತೆ ನೆಟ್ರೆ ಡೆಡ್ ಬಾಡಿ ಕೂಡ ಸುಟ್ಟಾಕ್ಬಿಡ್ತಾರೆ. ಟುನ್ ಮತ್ತೆ ಜೇನ್ ಎಲ್ಲ ಸರೋಗ್ತು ಅಂತ ಹೋಟ್ಲಲ್ಲಿ ನಿದ್ದೆ ಮಾಡಕ್ ಹೋಗ್ತಾರೆ. ನಿದ್ದೆ ಮಾಡ್ತಿರ್ಬೇಕಾದ್ರೆ ಟುನ್ನ ಬೆಡ್ಶೀಟ್ ಯಾರೋ ಎಳ್ದಂಗಾಗುತ್ತೆ. ಟುನ್ನು ಎದ್ ನೋಡ್ತಾನೆ, ಅಲ್ಲಿ ನೆಟ್ರೆಯ ದೆವ್ವ ಇರುತ್ತೆ. ಇದನ್ನ ನೋಡಿದಂತ ಟುನ್ ಅಂತೂ ತುಂಬಾನೇ ಗಾಬರಿ ಪಡ್ತಾನೆ. ಮತ್ತೆ ಆ ರೂಮ್ ಬಿಟ್ಟು ಓಡೋಗ್ತಾನೆ. ಟುನ್ನು ಎಷ್ಟೊಂದು ಮೆಟ್ಲುಗಳು ಕೆಳಗಡೆ ಹಿಡಿತಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಅವನು 4ನೇ ಫ್ಲೋರಲ್ಲೇ ತಗ್ಲಾಕೋಗ್ಬಿಡ್ತಾನೆ. ಎಷ್ಟೇ ಟ್ರೈ ಮಾಡಿದ್ರು ಓಡೋಗಕ್ಕೆ ಆಗಲ್ಲ. ಟುನ್ಗೆ ಓಡಿ ಓಡಿ ಸುಸ್ತಾಗ್ಬಿಡುತ್ತೆ. ಟುನ್ನು ಮುಂದೆ ನೋಡ್ತಾನೆ, ಮುಂದೆ ಜೇನ್ ನಿಂತಿರ್ತಾಳೆ. ಟುನ್ ಜೇನ್ ಹತ್ರನೇ ಹೋಗ್ತಿದ್ದಂಗೆ, ಜೇನು ನಾನು ನಿನ್ಗೆ ತುಂಬಾ ಪ್ರೀತಿ ಮಾಡಿದ್ದೆ, ನೀನು ನನಗೆ ಮೋಸ ಯಾಕೆ ಮಾಡಿದೆ ಅಂತ ನೆಟ್ರೆಯಾಗಿ ಬದಲಾಗ್ತಾಳೆ. ಇದರಿಂದ ಟುನ್ನು ಹೇಗೋ ಬಚಾವಾಗಿ ಕಿಟಕಿಯಿಂದ ಓಡೋಗಕ್ಕೆ ಟ್ರೈ ಮಾಡ್ತಾನೆ. ಕಿಟಕಿಯಿಂದ ಆಚೆ ನೋಡ್ತಾನೆ, ಏಣಿ ಇರುತ್ತೆ. ಏಣಿಯಿಂದ ಹೇಗಾದ್ರೂ ಓಡೋಗೋಣ ಅಂತ ಏಣಿ ಮೇಲೆ ಹೋಗ್ತಾನೆ. ಟುನ್ನು ಏಣಿಯಿಂದ ಇಳಿಬೇಕಾದ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಟುನ್ನು ಏಣಿ ಇಳಿತಾ ಇಳಿತಾ ಏನೋ ಒಂದು ಶಬ್ದ ಬರುತ್ತೆ. ಏನಿದು ಶಬ್ದ ಅಂತ ಮೇಲ್ಗಡೆ ನೋಡ್ತಾನೆ, ನೆಟ್ರೆದು ದೆವ್ವ ಬರ್ತಾ ಇರುತ್ತೆ. ಟುನ್ನಂತೂ ತುಂಬಾ ಭಯಪಟ್ಟು ಏಣಿಯಿಂದ ಬೇಗ ಬೇಗ ಇಳಿಯೋಕೆ ಹೋಗಿ ಕೈ ಜಾರಿ ಬಿದ್ದೋಗ್ಬಿಡ್ತಾನೆ. ಟುನ್ನು ನೆಕ್ಸ್ಟ್ ದಿವಸ ಕಣ್ಬಿಡ್ತಾನೆ. ಕಣ್ಬಿಟ್ಟು ನೋಡಿದ್ರೆ ಅವನು ಹಾಸ್ಪಿಟ್ಲಲ್ಲಿ ಇರ್ತಾನೆ. ಪಕ್ಕದಲ್ಲಿ ಜೇನ್ ಇರ್ತಾಳೆ. ಜೇನು ಟುನ್ಗೆ ಸಮಾಧಾನ ಮಾಡ್ತಾಳೆ, ನಿನ್ಗೇನು ಆಗಿಲ್ಲ ಅಂತ. ಅಲ್ಲಿಂದ ಸೀದಾ ಇಬ್ರು ತಮ್ಮ ಮನೆಗೆ ಬಂದ್ಬಿಡ್ತಾರೆ. ಇದಾದ್ಮೇಲಿಂದ ಜೇನ್ಗೆ ಮತ್ತೆ ಟುನ್ಗೆ ನೆಟ್ರೆ ದೆವ್ವ ಕಾಣಿಸೋದೇ ಇಲ್ಲ. ಟುನ್ ಸತ್ತೋಗಿದ್ದಾನೆ, ಅದಕ್ಕೆ ನೆಟ್ರೆ ದೆವ್ವ ಹೊಂಟೋಗಿದೆ ಅಂತ ಇವರು ಅನ್ಕೋತಾರೆ. ಅದಕ್ಕೆ ಜೇನ್ ಮತ್ತೆ ಟುನ್ ಮದುವೆ ಆಗಕ್ಕೆ ನಿರ್ಧಾರ ಮಾಡ್ತಾರೆ. ಅದಕ್ಕೆ ಕೆಲವೊಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳನ್ನ ಮಾಡಿಸ್ತಾರೆ. ಸ್ವಲ್ಪ ದಿನಗಳು ಆದ್ಮೇಲೆ ಜೇನು ಆ ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ತಾಳೆ. ಜೇನು ಫೋಟೋ ಕಲೆಕ್ಟ್ ಮಾಡ್ಕೊಂಡು ಆ ಫೋಟೋಗಳನ್ನ ನೋಡ್ತಾ ಇರ್ತಾಳೆ. ಅಲ್ಲಿ ಜೇನ್ಗೆ ಮತ್ತೆ ಆತ್ಮ ಕಾಣಿಸುತ್ತೆ. ಈ ಸಾರಿ ಆತ್ಮ ಆ ಬುಕ್ ಶೆಲ್ಫ್ ಕಡೆ ಟಾರ್ಗೆಟ್ ಮಾಡ್ತಾ ಇರುತ್ತೆ. ಜೇನ್ ಅಲ್ಲಿಂದ ಸೀದಾ ಮನೆಗೆ ಬಂದು ಜೇನು ಬುಕ್ ಶೆಲ್ಫ್ ಹತ್ರ ಏನಿದೆ ಅಂತ ಹೋಗಿ ನೋಡ್ತಾಳೆ. ಅವಳಿಗೆ ಎಷ್ಟೊಂದು ನೆಗೆಟಿವ್ಗಳು ಸಿಗುತ್ತೆ. ಜೇನು ನೆಗೆಟಿವ್ಗಳನ್ನ ಫೋಟೋಗಳಾಗಿ ಕನ್ವರ್ಟ್ ಮಾಡಿ ನೋಡ್ತಾಳೆ. ಆ ಫೋಟೋಸ್ಗಳನ್ನ ನೋಡ್ತಾಳೆ. ಅವಳಂತೂ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಆಕ್ಚುಲ್ ಆಗಿ ಅದರಲ್ಲಿ ಇದ್ದಿದ್ದಂಥ ಫೋಟೋಸ್ಗಳೆಲ್ಲಾನು ನೆಟ್ರೆ ಫೋಟೋ ಆಗಿರುತ್ತೆ. ಅದು ಎಂಥ ಫೋಟೋ ಅಂತ ಅಂದರೆ ಟುನ್ನ ಫ್ರೆಂಡ್ಸ್ಗಳು ನೆಟ್ರೆಗೆ ಅತ್ಯಾಚಾರ ಮಾಡ್ತಿರ್ತಾರೆ. ಅದು ಅತ್ಯಾಚಾರ ಮಾಡ್ತಿದ್ದಿದ್ದು ಯಾವ ಜಾಗ ಅಂದರೆ, ಜೇನು ಫಸ್ಟ್ ಟೈಮು ನೆಟ್ರೆದು ದೆವ್ವ ನೋಡಲ್ದಲ್ಲ, ಅಂದರೆ ಕಾಲೇಜ್ನಲ್ಲಿ. ಆ ಫೋಟೋ ನೋಡ್ತಿದ್ದಂಗೆ ಜೇನ್ಗಂತೂ ಎಲ್ಲಾನು ಅರ್ಥ ಆಗುತ್ತೆ. ಟುನ್ನು ಯಾವುದೋ ಒಂದು ದೊಡ್ಡ ವಿಚಾರನ ನನ್ನಿಂದ ಮುಚ್ಚಿಡ್ತಿದ್ದಾನೆ ಅಂತ. ಅಷ್ಟರಲ್ಲಿ ಟುನ್ನು ಹಿಂದೆಯಿಂದ ಬರ್ತಾನೆ. ಜೇನು ಫೋಟೋ ತೋರಿಸಿ ಏನಿದು ಅಂತ ಕೇಳಿದಾಗ ಟುನ್ನು ಅವಾಗ ನಿಜವಾದ ಕತೆ ಹೇಳ್ತಾನೆ. ಈ ಮೂವಿಲಿ ನಿಜವಾದ ಟ್ವಿಸ್ಟ್ ಬರೋದೇ ಇಲ್ಲಿಂದ. ಟುನ್ನು ಜೇನ್ಗೆ ಕತೆ ಹೇಳಿರ್ತಾನಲ್ಲ, ನಾನು ಮತ್ತೆ ನೆಟ್ರೆ ಲವ್ ಮಾಡ್ತಿದ್ವಿ, ಸ್ವಲ್ಪ ದಿನಗಳು ಆದ್ಮೇಲೆ ನಾನು ಬ್ರೇಕಪ್ ಮಾಡ್ಕೊಂಡೆ, ಅವಾಗ ನೆಟ್ರೆ ಸತ್ತೋಗ್ತೀನಿ ಅಂತ ಹೇಳಿದ್ಲು.
ಅವಾಗ ನಾನು ನನ್ನ ಫ್ರೆಂಡ್ಸ್ ಕೇಳಿದೆ, ಅವರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಅಂತ ಟುನ್ ಜೇನ್ಗೆ ಹೇಳಿರ್ತಾನೆ. ಆದರೆ ನಿಜವಾದ ಕತೆ ಈ ರೀತಿ ಆಗಿರುತ್ತೆ. ನೆಟ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳಲ್ಲ, ಟುನ್ ಅದನ್ನ ಅವನ ಫ್ರೆಂಡ್ಸ್ಗೆ ಹೇಳ್ತಾನೆ. ನೆಟ್ರೆ ಇರೋ ಅಂತ ಕಾಲೇಜ್ ರೂಮ್ಗೆ ಹೋಗ್ತಾರೆ. ಹೋಗಿ ಅಲ್ಲಿ ನೆಟ್ರೆನ ಹಿಡಿದು ಅಲ್ಲಿ ಅತ್ಯಾಚಾರ ಮಾಡ್ತಾರೆ. ಅತ್ಯಾಚಾರ ಮಾಡಬೇಕಾದ್ರೆ ಟುನ್ ಕೂಡ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದ ಟುನ್ ಬಿಡಿಸೋದಿಲ್ಲ, ಬದಲಿಗೆ ನೆಟ್ರೆದು ಫೋಟೋ ತೆಗಿತಾನೆ. ಟುನ್ ತೆಗ್ದಿರೋ ಅಂಥ ಫೋಟೋಸ್ಗಳನ್ನೇ ಅವ್ರ ಫ್ರೆಂಡ್ ಬಂದು ಕೇಳ್ತಾ ಇದ್ದಿದ್ದು, ಆ ಫೋಟೋಗಳು ಎಲ್ಲಿ ಅಂತ. ಇವಾಗ ಜೇನ್ಗೆ ನಿಜ ಗೊತ್ತಾಗುತ್ತೆ, ಯಾಕೆ ನೆಟ್ರೆ ಟುನ್ನ 3 ಫ್ರೆಂಡ್ಸ್ಗಳನ್ನು ಸಾಯಿಸಿದ್ಲು ಅಂತ, ಮತ್ತೆ ಯಾಕೆ ಟುನ್ನ ಪ್ರಾಣ ಹಿಂದೆ ಬಿದ್ದಿದ್ದಾಳೆ ಅಂತ. ಮತ್ತೆ ಹೇಳ್ತಾಳೆ, ನಾನು ಇನ್ನೂ ಒಂದು ಕ್ಷಣನೂ ನಿನ್ನ ಜೊತೆ ಇರೋದಿಲ್ಲ ಅಂತ ಜೈನ್ ಹೇಳಿ ಹೋಗ್ತಾ ಇರ್ತಾಳೆ. ಆದರೆ ಟುನ್ ಅಂತೂ ತುಂಬಾ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಜೈನ್ ಹೊರ್ಟೋಗ್ಬಿಡ್ತಾಳೆ. ಟುನ್ಗೆ ಇವಾಗ ಅರ್ಥ ಆಗೋಗ್ಬಿಡುತ್ತೆ, ಜೈನ್ ಕೂಡ ಹೊರ್ಟೋಗ್ಬಿಟ್ಟಿದ್ದಾಳೆ, ಇವಾಗ ನೆಟ್ರೆ ನನ್ನ ಬಿಡೋಲ್ಲ ಅಂತ. ಅದಕ್ಕೆ ಅವನು ಪೋಲಾರೈಡ್ ಕ್ಯಾಮ್ರಾ ತಗೊಂಡು ಮನೆ ತುಂಬ ಫೋಟೋಸ್ ತೆಗಿತಾನೆ. ಮನೆ ತುಂಬ ಫೋಟೋಸ್ ತೆಗೆದ್ರೂ ನೆಟ್ರೆ ಅವನಿಗೆ ಕಾಣಿಸೋದೇ ಇಲ್ಲ. ಇದರಿಂದ ತುಂಬ ಕೋಪ ಮಾಡಿಕೊಂಡು ಟುನ್ ಅಂತೂ ಕ್ಯಾಮ್ರಾನೇ ತೆಗ್ದಿಸ್ಬಿಡ್ತಾನೆ. ಆ ಕ್ಯಾಮ್ರಾ ನೆಲಕ್ಕೆ ಬಿದ್ದು ಟುನ್ನ ಒಂದು ಫೋಟೋ ತಗೊಳುತ್ತೆ. ಟುನ್ನು ಆ ಫೋಟೋನ ನೋಡ್ತಾನೆ. ನೆಟ್ರೆಯ ದೆವ್ವ ಅಂತೂ ಅವನ ಭುಜದ ಮೇಲೆ ಇರುತ್ತೆ. ಆವಾಗ ಟುನ್ಗೆ ಅರ್ಥ ಆಗುತ್ತೆ, ಯಾಕೆ ಕತ್ ನೋವ್ತಿತ್ತು ಮತ್ತೆ ಯಾಕೆ ನನ್ನ ವೆಯ್ಟು ಡಬಲ್ ಬರ್ತಿತ್ತು ಅಂತ. ಅಷ್ಟರಲ್ಲಿ ನೆಟ್ರೆಯ ದೆವ್ವ ಟುನ್ನ ಕಣ್ಮುಚ್ಬಿಡುತ್ತೆ. ಟುನ್ಗೆ ಏನು ಕಾಣಿಸ್ದೇ ಇರೋ ಕಾರಣ ಅವನು ಆ ಕಡೆ ಈ ಕಡೆ ಒದ್ದಾಡ್ತಾನೆ. ಟುನ್ನಂತೂ ಒದ್ದಾಡ್ತಾ ಕಿಟಕಿಯಿಂದ ಆಚೆ ಬಿದ್ದೋಗ್ಬಿಡ್ತಾನೆ. ಯಾವ ರೀತಿಲಿ ಟುನ್ನ ಎಲ್ಲ ಫ್ರೆಂಡ್ಸ್ ಕೂಡ ಬಿಲ್ಡಿಂಗಿಂದ ಬಿದ್ದೋಗಿರ್ತಾರೋ ಅದೇ ರೀತಿಲಿ ಟುನ್ ಕೂಡ ಬಿದ್ದೋಗ್ಬಿಡ್ತಾನೆ. ಆದರೆ ಟುನ್ ಇನ್ನೂ ಬದುಕಿರ್ತಾನೆ. ಟುನ್ನು ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾನೆ. ಅದನ್ನ ನೋಡೋಕ್ಕೆ ಜೇನ್ ಬಂದಿರ್ತಾಳೆ. ಜೇನ್ ಹೋಗಿ ನೋಡಿದಾಗ ಟುನ್ ಅಂತೂ ಫುಲ್ಲು ಬೆಂಡಾಗಿ ಕೂತಿರ್ತಾನೆ. ಜೇನು ರೂಮ್ ಒಳಗೆ ಹೋದಾಗ ನಮಗೆ ಅವಾಗ ಕಾಣಿಸುತ್ತೆ ನೆಟ್ರೆ ಇನ್ನೂ ಟುನ್ನ ಬಿಟ್ಟೋಗಿಲ್ಲ ಅಂತ. ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಮೂವಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಒಂದು ಹೊಸ ಮೂವಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೂವಿ ಎಕ್ಸ್ಪ್ಲೇನರ್ ಕನ್ನಡ.